ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ಸಂದೇಶವೂ ಸಹ ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡ್ರು? ನಾವು ಪ್ರೀತಿಯಲ್ಲಿ ನಡಿಬೇಕು, ಅದಕ್ಕೋಸ್ಕರವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಮತ್ತು ಇನ್ನು ಹಲವಾರು ಕಾರ್ಯಗಳನ್ನ ನಾವು ಕೇಳಿಸ್ಕೊಳ್ಳಕ್ ಹೋಗ್ತೇವೆ. ಸಂದೇಶವನ್ನ ನೋಡ್ರಿ ಮತ್ತು ಕೇಳಿಸ್ಕೊಳ್ರಿ, ಆಶೀರ್ವಾದ ಹೊಂದ್ರಿ. ಅವ್ರನ್ನ ಪ್ರೀತಿ ಮಾಡೋಣ, ಅಂದ್ರೆ ಅವ್ರಿಗೆ ಟೈಮ್ ಕೊಡೋಣ, ಅವರಿಗೆ ಪರಿಶುದ್ಧರಾಗಿ ಜೀವಿಸೋಣ, ದೋಷವಿಲ್ಲದವರಾಗಿ ಜೀವಿಸಕ್ಕೆ ಪ್ರಯತ್ನ ಮಾಡೋಣ. ಆವಾಗ ದೇವರ ಕೃಪೆಯನ್ನು ನಮಗೆ ದೇವರು ಕೊಡ್ತಾರೆ. ಎರಡನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11 ಮತ್ತು 12ನೇ ವಚನ. ಎಫೆಸ 1:11-12. ಕ್ರಿಸ್ತನಲ್ಲಿಯೇ ಸಮಸ್ತವು ಒದಗುವುದು, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. ಸರಿ, ಎರಡನೇದಾಗಿ ದೇವರು ನಮ್ಮನ್ನು ಯಾಕೆ ಆರಿಸ್ಕೊಂಡ್ರು? ದೇವರು ನಿಮ್ಮೆಲ್ಲರನ್ನ ಯಾಕೆ ಆರಿಸ್ಕೊಂಡ್ರು? ಯಾಕಂದರೆ ನಾವು ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಅದಕ್ಕೆ ದೇವರು ತನ್ನ ಇಷ್ಟ ಬಂದಂತೆ ಮಾಡುವಂಥ ದೇವರು, ತನ್ನ ಇಷ್ಟದಂತೆ ಎಲ್ಲವನ್ನ ದೇವರು ನಡೆಸ್ತಾರೆ. ಇವತ್ತು ನಿಮ್ಮ ಜೀವಮಾನದಲ್ಲಿ ಯಾವುದಾದ್ರೂ ನಿಮ್ಮ ಇಷ್ಟದ ಪ್ರಕಾರ ನಡೀತಾ ಇದೆಯಾ, ಅದನ್ನು ದೇವರು ಕಟ್ ಮಾಡ್ತಾರೆ. ದೇವರು ತನ್ನ ಇಷ್ಟದಂತೆ ಎಲ್ಲವನ್ನ ನಡೆಸ್ತಾ ಇದ್ದಾರೆ. ಇವತ್ತು ತನ್ನ ಇಷ್ಟದಂತೆ ಎಲ್ಲವನ್ನ ನಡೆಸ್ತಾ ಇದ್ದಾರೆ. ಯಾಕೆ? ದೇವರ ಮಹಿಮೆಯನ್ನು ನಾನು ನೀನು ಪ್ರಖ್ಯಾತಿ ಪಡಿಸಬೇಕು. ಪೌಲ ಅದಕ್ಕೆ ಹೇಳ್ತಾನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ನಾನು ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನ ನಾಮ ಮಹಿಮೆ ಹೊಂದಬೇಕು. ಅದು ಪೌಲನಲ್ಲಿದ್ದಂಥ ಒಂದು ಕುತೂಹಲ. ಇವತ್ತು ನನ್ನ ನಿನ್ನ ಕುತೂಹಲ ಏನು? ದೇವರು ನಮ್ಮನ್ನು ಆರಿಸ್ಕೊಂಡಿರೋದೇ ಇದಕ್ಕೆ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಜೀವಮಾನದಲ್ಲಿ ನಡಿಬೇಕಾದ ಕಾರ್ಯ ನಡೀತಾ ಇಲ್ವಾ, ನಡಿಬಾರ್ದ ಕಾರ್ಯ ನಡೀತಾ ಇದೆಯಾ, ಒಂದು ನೆನೆಸ್ಕೊಳ್ರಿ, ದೇವರು ತನ್ನ ಇಷ್ಟದಂತೆ ಎಲ್ಲವನ್ನ ನಡೆಸೋದು. ನಿನ್ನ ಇಷ್ಟ ನನ್ನ ಇಷ್ಟ ಅಲ್ಲ, ನಮ್ಮ ಇಷ್ಟ ಅಲ್ಲ, ದೇವ್ರ ಇಷ್ಟದಂತೆ ದೇವರು ಎಲ್ಲವನ್ನ ನಮ್ಮ ಜೀವಮಾನದಲ್ಲಿ ನಡೆಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಯಾವ್ಯಾವ ಸಿಚುವೇಶನ್ ನಾವು ಇದ್ದೀವಿ. ಸರಿ, ಅದನ್ನೆಲ್ಲ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವ್ರ ಕೈಗೊಪ್ಪಿಸೋಣ. ಯಾವುದು ದೇವರ ಇಷ್ಟದಂತೆ ನನ್ನ ನಿನ್ನ ಜೀವಿತದಲ್ಲಿ ನಡೀತಾ ಇಲ್ವೋ ಅದನ್ನು ದೇವರು ಕಟ್ ಮಾಡ್ತಾರೆ. ಯಾವುದು ದೇವರಿಗೆ ಇಷ್ಟವಾಗಿದೆಯೋ ಅದನ್ನು ಏನು ಮಾಡ್ತಾರೆ? ದೇವರಿಗೆ ಇಷ್ಟವಾದದ್ದು ಕೆಲವು ವೇಳೆ ನಮಗೆ ಕಷ್ಟವಾಗಿರ್ತದೆ ಅಲ್ವಾ? ದೇವರಿಗೆ ಇಷ್ಟವಾದದ್ದು ಕೆಲವು ವೇಳೆ ನಮಗೆ ಕಷ್ಟವಾಗಿರ್ತದೆ, ಆದರೆ ಅಂತ್ಯದಲ್ಲಿ ಅದು ಆಶೀರ್ವಾದವನ್ನು ತರ್ತದೆ. ಸರಿನಾ? ಅಂತ್ಯದಲ್ಲಿ ನಮ್ಗೆ ಆಶೀರ್ವಾದವನ್ನು ತರ್ತದೆ. ಅದನ್ನು ಭಯ ಪಡಬೇಡಿ, ನಿರಾಸರಾಗಬೇಡಿ. ದೇವರೇ ನಿನ್ನ ಇಷ್ಟದ ಪ್ರಕಾರ ಎಲ್ಲ ಒಪ್ಪಿಸ್ಕೊಡ್ತೀನಿ, ದೇವರೇ ನನ್ನ ಮನೆಯನ್ನು ಒಪ್ಪಿಸ್ಕೊಡ್ತೀನಿ, ನನ್ನ ಮಕ್ಕಳನ್ನು ಒಪ್ಪಿಸ್ಕೊಡ್ತೀನಿ, ನನ್ನ ಸಾಲಗಳನ್ನು ಒಪ್ಪಿಸ್ಕೊಡ್ತೀನಿ, ನನ್ನ ಸಾಲಕ್ಕೆ ನಾನು ಬಡ್ಡಿ ಚಕ್ರ ಬಡ್ಡಿ ಕಟ್ತಾ ಇದ್ದೀನಿ ಒಪ್ಪಿಸ್ಕೊಡ್ತೀನಿ, ದೇವರೇ ಎಲ್ಲ ಒಪ್ಪಿಸ್ಕೊಡ್ತೀನಿ ಎಂಬುದಾಗಿ ನೀವು ಹೇಳುವಾಗ ದೇವರಿಗೆ ಯಾವುದು ಇಷ್ಟ ಅಲ್ವೋ ಅದನ್ನು ಖಂಡಿತವಾಗಿ ತೆಗೆದಾಕ್ತಾರೆ. ಮೊನ್ನೆ ಒಬ್ಬರು ನನ್ನ ಹತ್ರ ಮಾತಾಡ್ತಾ ಇದ್ರು. ಯವನಸ್ಥನು ನನ್ನ ಹತ್ರ ಮಾತಾಡಬೇಕಾದ್ರೆ ಈ ರೀತಿ ಹೇಳ್ತಿದ್ದ, ಪಾಸ್ಟರ್, ಈ ಬಡ್ಡಿ ಕಟ್ಟೋದು ಇದೆಯಲ್ಲ, ಇದು ಜೀವನ ಹಿಂಡು ಬಿಡ್ತದೆ. ತಗೊಂಡ ಸಾಲವನ್ನು ಕಟ್ಟೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಹೆಂಗೋ ಅದು ಹೋಗುತ್ತೆ. ಆದರೆ ಈ ತಗೊಂಡ ಸಾಲಕ್ಕೆ ಈ ಬಡ್ಡಿ ಕಟ್ತೀವಿ ನೋಡಿ, ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವಿತ ಹಿಂಡಿ ನೀರಾಗ್ಬಿಡ್ತದೆ. ಅದರಿಂದ ನನ್ನೊಂದು ಆಸೆ ಏನಂತಂದರೆ, ಯಾರೂ ಬಡ್ಡಿ ಕಟ್ಟಬಾರ್ದು, ನಮ್ಮ ಸಭೆಯಲ್ಲಿರೋಂಥ ಯಾರೂ ಬಡ್ಡಿ ಕಟ್ಟಬಾರ್ದು. ಯಾಕಂದರೆ ಆತ ಹೇಳ್ತಿದ್ದ, ಬಡ್ಡಿ ಒಂದು 10 ವರ್ಷದಿಂದ ಕಟ್ಟಿ 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 ನಾನು ಇವತ್ತು ಹಿಂಡೋಗ್ಬಿಟ್ಟಿದ್ದೇನೆ, ನನ್ನ ಕೈನಲ್ಲಿ ಆಗ್ತಾಯಿಲ್ಲ, ಜೀವಮಾನವೇ ಬೇಡ ಅಂತ ಅನಿಸ್ಬಿಟ್ಟಿದೆ ನನಗೆ. ಆ ಥರ ನನ್ನ ಜೀವಮಾನದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಆತ ಹೇಳ್ತಾ ಇದ್ದ. ಆಮೇಲೆ ಸಭೆಗೆ ಆತನ ಬರ್ತಾನೆ. ಮತ್ತು ಆತನ ಇನ್ನೊಂದು ಮಾತು ಹೇಳ್ತಾ ಇದ್ದ, ಪಾಸ್ಟ್ರೇ, ನಾನು ಪ್ರಾರ್ಥನೆ ಮಾಡ್ತಾ ಇರೋದೇನು ಗೊತ್ತಾ, ನಮ್ಮ ಸಭೆಯಲ್ಲಿರೋಂಥ ಯಾರೂ ಬಡ್ಡಿ ಕಟ್ಟಬಾರ್ದು, ಯಾಕಂದರೆ ಆ ಬಡ್ಡಿ ಕಟ್ಟುವಂಥ ನೋವು ಏನಿದೆ ಅಂತ ನನಗೆ ಗೊತ್ತು ಅಂತ ಆತನ ಹೇಳ್ತಿದ್ದ. ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಮಾನದಲ್ಲಿ ಆ ಥರ ಒಂದು ನೋವು ಇರ್ಬೋದು, ಭಯ ಪಡಬೇಡ್ರಿ. ದೇವರೇ, ಇದು ನಿನಗೆ ಇಷ್ಟನಾ ಇಷ್ಟ ಇಲ್ವಾ, ದೇವ್ರು ಕೇಳ್ರಿ. ದೇವರು ಖಂಡಿತವಾಗಿ ತನಗೆ ಇಷ್ಟ ಇಲ್ಲದೆ ಇರೋದನ್ನು ನಿಮ್ಮ ಜೀವಮಾನದಿಂದ ತೆಗೆದುಹಾಕ್ತಾರೆ. ನೀವು ಕಣ್ಣೀರಿಂದ ಪ್ರಾರ್ಥನೆ ಮಾಡಿ, ಇವತ್ತು ದೇವ್ರನ್ನ ಕೇಳ್ರಿ. ದೇವರು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆನ ಕೇಳ್ತಾರೆ. ಈ 2023ನಲ್ಲಿ ಅವರು ನಿಮ್ಗೆ ಕೊಟ್ಟಿದ್ದಾರೆ, ಈ ವರ್ಷ ಕೊಟ್ಟಿದ್ದಾರೆ, ಅವ್ರನ್ನ ಕೇಳ್ರಿ. ಬಡ್ಡಿ ಇರಬಾರ್ದು ದೇವರೇ. ನಾನು ಸಹ ನನ್ನ ಲೈಫಲ್ಲಿ ಬಡ್ಡಿ ಕಟ್ಟಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಡ್ಡಿಗಳು ಕಟ್ಟಿದ್ದೀನಿ. ಆದರೆ ಅದ್ರ ನೋವು ನನಗೂ ಅರ್ಥ ಆಗ್ತದೆ.
ಅದರಿಂದ ಅಪ್ಪ ನನಗೆ ಬಡ್ಡಿನೇ ಬೇಡಪ್ಪ, ನನಗೆ ಬೇಡವೇ ಬೇಡ ದೇವರೇ. ಯಾಕಂದರೆ ತೊಗೊಂಡು ಸಾಲವನ್ನು ನಾವು ಕಟ್ಬೋದು, ಅದಕ್ಕೆ ನೋವು ಇರಲ್ಲ, ತೊಗೊಂಡಿದ್ದೀನಪ್ಪ ಕಟ್ತೀನಿ. ಬಟ್ ಆದರೆ ಈ ಬಡ್ಡಿ ಕಟ್ತೀವಿ ನೋಡ್ರಿ, ಇದರಲ್ಲಿರುವಷ್ಟು ನಮ್ಮ ಜೀವಿತದ ಒಂದು ಸಂತೋಷ, ಸಮಾಧಾನ, ಒಂದು ನೆಮ್ಮದಿ ಹಾಳಾಗಿ ಹೋಗುತ್ತೆ. ಆ ಥರ ಯಾರಾದರೂ ಇದ್ದೀರಾ? ಭಯಪಡಬೇಡ್ರಿ. ದೇವರು ಖಂಡಿತವಾಗಿ ತನ್ನ ಇಷ್ಟ ಬಂದಂತೆ ಎಲ್ಲವನ್ನ ನಡೆಸ್ತಾರೆ. ನೀವು ದೇವ್ರಿಗೆ ಮಹಿಮೆ ಸಲ್ಲಿಸಿ, ನೀವು ದೇವ್ರಿಗೆ ಹೇಳ್ರಿ, ಸ್ವಾಮಿ ನನ್ನ ಈ ಒಂದು ಬಡ್ಡಿಯ ಬಂಧನದಿಂದ ನೀನು ಬಿಡುಗಡೆ ಮಾಡಿಬಿಟ್ರೆ ನಿನ್ನ ನಾಮವನ್ನೇ ನಾನು ಮಹಿಮೆ ಪಡಿಸ್ತೀನಿ ದೇವರೇ ಅಂತ ಕೇಳ್ರಿ. ಅವ್ರು ಖಂಡಿತವಾಗಿ ತನ್ನ ಮಹಿಮೆಯನ್ನು ನಿಮ್ಮ ಜೀವಮಾನದಲ್ಲಿ ಪ್ರಖ್ಯಾತಿ ಪಡಿಸ್ಬೇಕೆಂದು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಲ್ವಾ? ಇನ್ನು ಬಡ್ಡಿನ ಪ್ರಖ್ಯಾತಿ ಪಡಿಸೋಕ್ಕೆ ನಮ್ಮನ್ನು ಆರಿಸ್ಕೊಂಡಿಲ್ಲ. ಯಾಕಂದ್ರೆ ನೀವು ನೋಡಿ, ಬಡ್ಡಿ ಕಟ್ಟಬೇಕಾದ್ರೆ ಅಯ್ಯೋ ಯಾವಾಗಪ್ಪ ಇದನ್ನು ಬಿಡುಗಡೆ, ಆವಾಗ ನೀವೇನು ಮಾಡ್ತಾ ಇದ್ದೀರಾ? ಬಡ್ಡಿನ ಪ್ರಖ್ಯಾತಿ ಪಡಿಸ್ತಾ ಇದ್ದೀರಾ. ಬಟ್ ಆದರೆ ಸ್ವಾಮಿ ನಾನು ನಿನ್ನ ನಾಮವನ್ನು ತಾನೇ ಪ್ರಖ್ಯಾತಿ ಪಡಿಸ್ಬೇಕು. ಇವಾಗ ಎಲ್ಲ ವಾರಗಳು ಸುವಾರ್ತೆಗಳನ್ನ ಇಡ್ತಾ ಇದ್ದಾರಲ್ವ, ಸುವಾರ್ತೆಯಲ್ಲಿ ನಾನು ಭಾಗಿಯಾಗಬೇಕು. ಬಡ್ಡಿಗಳು ಕಟ್ಕೊಂಡಿದ್ರೆ ನಾನು ಸುವಾರ್ತೆ ಸಾರಕ್ಕೆ ಹೆಂಗಾಗುತ್ತೆ? ನನಗೆ ಅದೇ ಒಂದು ರಾತ್ರಿಗಳು ನಿದ್ದೆನ ಕೆಡಿಸ್ಬಿಡ್ತದೆ ನನಗೆ. ದೇವರೇ ಒಂದು ಅದ್ಭುತ ಮಾಡು ಸ್ವಾಮಿ ಅಂತ ಕೇಳ್ರಿ. ಖಂಡಿತವಾಗಿ ದೇವರು ನಿಮಗೆ ಅದ್ಭುತ ಮಾಡ್ತಾರೆ, ಖಂಡಿತವಾಗಿ ಅದ್ಭುತ ಮಾಡ್ತಾರೆ. ಯಾಕಂದರೆ ಆತನ ನಾಮವನ್ನು ನೀವು ಪ್ರಖ್ಯಾತಿ ಪಡಿಸ್ಬೇಕು ಅನ್ನೋದು ದೇವರ ಆಸೆ. ದೇವರ ಆಸೆ ಅದು, ದೇವ್ರಿಗೆ ಇಷ್ಟ ಮಾಡು. ಸೊ ದೇವ ಮಕ್ಕಳೇ, ನೀವು ಭಯಪಡಬೇಡ್ರಿ, ನಿರಾಸರಾಗಬೇಡ್ರಿ. ದೇವರು ತನ್ನ ನಾಮವನ್ನು ಮಹಿಮೆ ಪ್ರಖ್ಯಾತಿ ಪಡಿಸ್ಬೇಕಂದ್ರೆ ತನ್ನ ಒಂದು ಹೆಸರಿಗೆ ಮಹಿಮೆ ಬರಬೇಕು, ಅದನ್ನೇ ನೀನು ಪ್ರಖ್ಯಾತಿ ಪಡಿಸಬೇಕು. ಆತನ ಸುವಾರ್ತೆ ನೀನು ಸಾರಬೇಕು. ಆತ್ಮಗಳಿಗಾಗಿ ನೋಡಿ, ನನಗೆ ನಿನಗೆ ಭಾರ ಇದ್ದರೆ ಆತ್ಮಗಳಿಗಾಗಿ ಭಾರ ನಮಗೆ ಕುಂದಿ ಹೋಗುತ್ತೆ. ನನಗೆ ನಿನಗೆ ಪ್ರತಿ ತಿಂಗಳು ಭಾರ ಇದ್ದರೆ ಬೇರೆ ಯಾವ ಭಾರನೂ ಹೊತ್ಕೊಳ್ಳೋಕ್ಕಾಗಲ್ಲ. ನಮಗೆ ಒಂದೇ ಒಂದು ಭಾರ ಹೊರಕ್ಕೆ ನಮಗೆ ದೇವರು ಶಕ್ತಿ ಕೊಟ್ಟಿರೋದು. ನಿನ್ನ ಕೆಪಾಸಿಟಿ ಏನಂದರೆ ಏನೋ ಒಂದು ಭಾರ ಹೊರಗೆ. ಆ ಭಾರ ಯಾವುದು ಗೊತ್ತಾ? ಆತ್ಮಭಾರ. ಬೇರೆ ಎಲ್ಲ ಭಾರಗಳು ನೀನು ಹೊತ್ಕೊಳ್ಳೋಕ್ಕೆ ದೇವರು ನಿನ್ನ ಆರಿಸ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಕೈನಲ್ಲಿ ಆಗಲ್ಲ. ಯಾಕೆ? ಬೈಬಲ್ನಲ್ಲಿ ಬರೆದಿದೆ ನೋಡಿ, ಕೀರ್ತನೆ 68ಕ್ಕೆ ನಿಮ್ಮ ಸತ್ಯವೇದಗಳು ತಿರುಗಿಸ್ರಿ. ಕೀರ್ತನೆ 68ಕ್ಕೆ ನಿಮ್ಮ ಸತ್ಯವೇದಗಳು ತಿರುಗಿಸ್ರಿ. ಅಲ್ಲಿ ಒಂದು ವಾಕ್ಯ ಬರೆದಿದೆ, ಭಾಳ ಚೆನ್ನಾಗಿದೆ ನೋಡ್ರಿ. ಕೀರ್ತನೆ 68 ಅಲ್ಲಿ ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ಕರ್ತನಿಗೆ ಸ್ತೋತ್ರವಾಗಲಿ ಅಂತ ಬರೆದಿದೆ ನೋಡಿ. 19 ಓದ್ತೀರಾ? ಯಾರ ಮೈಕಲ್ ಓದ್ತೀಯಪ್ಪ? ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಸರಿ, ಅನುದಿನ ನಮ್ಮ ಭಾರನ ನಾವು ಹೊರ್ಬೋದಾ? ನಾವು ಹೊರ್ತೀವಿ ಅಂತ ಬರ್ದಿದ್ಯಾ? ಅಮ್ಮ, ನಿನ್ನ ಬಡ್ಡಿಯ ಭಾರ ನೀನು ಹೊರೋದು ದೇವ್ರ ಚಿತ್ತ ಇಲ್ಲ. ನಿನ್ನ ಸಾಲದ ಭಾರ ನೀನು ಹೊರೋದು ದೇವ್ರ ಚಿತ್ತ ಇಲ್ಲ. ನಿನ್ನ ಮನೆಯ ಭಾರ ನೀನು ಹೊರೋದು ದೇವ್ರ ಚಿತ್ತ ಇಲ್ಲ. ನಿನ್ನ ಕುಟುಂಬದ ಭಾರ ಹೊರೋದು ದೇವ್ರ ಚಿತ್ತ ಇಲ್ಲ. ನಿನ್ನ ಕುಟುಂಬದ ಬಗ್ಗೆ ಜವಾಬ್ದಾರಿಕೆ ತಗೊಳ್ಬೇಕು, ನಿನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿಕೆ ತಗೊಳ್ಬೇಕು, ನಿನ್ನ ಆರೋಗ್ಯದ ಬಗ್ಗೆ ಜವಾಬ್ದಾರಿಕೆ ತಗೊಳ್ಬೇಕು ಅಷ್ಟೇ. ಆದರೆ ಆ ಭಾರ ನೀನು ಹೊರಬಾರ್ದು. ಯಾಕೆ? ಇಲ್ಲೇನು ಬರ್ದಿದೆ? 68:19 ಏನು ಬರ್ದಿದೆ? ಅನುದಿನವೂ ನಮ್ಮ ಭಾರವನ್ನು ಯಾರು ಹೊರ್ತಾರೆ? ದೇವರು. ಹಾಗಾದರೆ ನಿನ್ನ ಭಾರ ನೀನು ಹೊರ್ತಾ ಇದೆಯಾ ಅಂದರೆ ಇವತ್ತು ಒಂದು ಕೆಲಸ ಮಾಡ, ಆ ಭಾರ ನಾನು ನಿನ್ನ ಮೇಲೆ ಹಾಕ್ಬಿಡ್ತೀನಿ ದೇವರೇ, ನೀನು ನೋಡ್ಕೊ. ನಿನ್ನ ಭಾರ ನನಗೆ ಕೊಡು. ಆ ದೇವ್ರ ಭಾರ ಏನು ಗೊತ್ತಾ? ಆತ್ಮಗಳ ರಕ್ಷಣೆ ಹೊಂದಬೇಕು. ಆ ಭಾರ ಹೊರಕ್ಕೆ ಮಾತ್ರನೇ ನನಗೆ ನಿನಗೆ ಆರೋಗ್ಯ ಕೊಟ್ಟರು. ಬೇರೆ ಎಲ್ಲ ಭಾರ ಹೊತ್ತು ನೋಡ್ರಿ ಆಗಲ್ಲ, ತುಂಬ ಕಷ್ಟ. ಒಬ್ಬರು ಆಂಜಿಯೋಬ್ಲಾಸ್ಟ್ ಮಾಡಿಕೊಂಡ್ರು. ಸರಿ, ಅವರಿಗೆ ದೇವರು ಕೊಟ್ಟಿದ್ದು ಪ್ರಸಂಗ ಮಾಡೋಕ್ಕೆ ಮತ್ತು ಆತ್ಮಗಳ ಸಂದರ್ಶಿಸೋಕ್ಕೆ, ಆತ್ಮಗಳಿಗೆ ವಾಕ್ಯ ಕೊಡೋಕ್ಕೆ. ಪಾಪ ಅವ್ರ ಮಗಳು ಮದುವೆ ಬಂದ್ಬಿಡ್ತು. ಅವರು ಆ ಭಾರ ಹೊತ್ಕೊಂಡ್ಬಿಟ್ರು. ಮಗಳು ಮದುವೆ ಮಾಡಬಾರ್ದು ಅಂತಲ್ಲ, ಮಾಡಬೇಕು, ಅದು ಜವಾಬ್ದಾರಿಕೆ ತಗೋಬೇಕು, ಭಾರ ಹೊರಬಾರ್ದು. ಆ ಆಂಜಿಯೋಬ್ಲಾಸ್ಟ್ ಅವ್ರಿಗೆ ಮಾಡಿದಾಗ ಡಾಕ್ಟ್ರು ಇಷ್ಟೇ ಮಿತಿ ಕೊಟ್ಟಿರ್ತಾರೆ, ಇಷ್ಟೇ ಊಟ ಮಾಡಬೇಕು, ಇಷ್ಟೇ ನಡಿಬೇಕು, ಇಷ್ಟೇ ಇದು ಮಾಡಬೇಕು. ಅದಕ್ಕಿಂತ ಓವರಾಗಿ ಮಾಡಿಬಿಟ್ರೆ ಖಂಡಿತವಾಗಿ ನಮ್ಮ ದೇಹ ಅದಕ್ಕೆ ಏನಾಗಲ್ಲ, ಲಿಮಿಟ್ಟು, ಅದಕ್ಕೆ ಸಮತೋಲನ ಇರಲ್ಲ, ಅದಕ್ಕೆ ಶಕ್ತಿ ಇಲ್ಲ. ಸೊ ನೀವು ಒಂದು ರೋಡ್ ನೋಡ್ರಿ, ಕೆಲವು ರೋಡ್ಗಳಲ್ಲಿ ಹಾಕಿರ್ತಾರೆ ರಸ್ತೆ ಭಾರ ಮಿತಿ ಅಂತ ಹಾಕಿರ್ತಾರೆ. ಅದಕ್ಕೆ ಮೇಲೆ ಯಾವ್ದಾದ್ರು ವೆಹಿಕಲ್ಸು ಭಾರ ತಗೊಂಡ್ರೆ ಆ ರಸ್ತೆ ಅದನ್ನು ತಡೆಯಲ್ಲ, ಆವಾಗ ಆ ರಸ್ತೆ ಮುರಿಯಲ್ಪಡ್ತದೆ. ಸರಿ, ಇವ್ರ ಪಾಪ ಏನು ಮಾಡಿಬಿಟ್ರು, ಆ ಭಾರನ ಅವರೇ ಒತ್ಕೊಳಕ್ಕೆ ನೋಡಿದ್ರು. ಅದು ಆಂಜಿಯೋಬ್ಲಾಸ್ಟ್ ಮಾಡಿದ್ರಿಂದ ಅದನ್ನು ಹೊರಬಾರ್ದು, ಆ ಒಂದು ಚಿಂತೆ ಮಾಡಬಾರ್ದು. ಪಾಪ ಅವ್ರು ಅದು ಮಾಡಿಬಿಟ್ರು. ಬಟ್ ತೀರೇ ಹೋದರು ಅವರು.
ಅವಾಗ ಅವರ ಪತ್ನಿ ನನ್ನ ಹತ್ರ ಹೇಳ್ತಾ ಇದ್ರು, ಅದು ಯಾಕೆ ಥಿಂಕ್ ಮಾಡಿದ್ರು, ಅವರು ಥಿಂಕ್ ಮಾಡಬಾರ್ದಾಗಿದೆ. ಯಾಕಂದರೆ ಅವ್ರಿಗೆ ಕೊಟ್ಟಿರೋ ಭಾರ ಏನು, ಇಷ್ಟೇ, ಏನು ಪ್ರಸಂಗ ಮಾಡಬೇಕು, ಇಷ್ಟು ಊಟ ಮಾಡಬೇಕಿತ್ತು. ಅವ್ರೇನು ಮಾಡೋದು ಪಾಪ ಸ್ವಲ್ಪ ಹೆಚ್ಚಿನದಾಗಿ ಹೊರಕ್ಕೆ ಹೋದ್ರು. ಸೊ ನನಗೆ ನಿನಗೆ ಆರೋಗ್ಯ ಕೊಟ್ಟಿರೋದು, ನನಗೆ ನಿನಗೆ ದೇವರು ಈ ದೇಹದಲ್ಲಿ ಮಿತಿ ಕೊಟ್ಟಿರೋದು ಏನಕ್ಕಂದರೆ ಒಂದೇ ಒಂದು ಭಾರ ಹೊರಕ್ಕೆ, ಆತ್ಮಗಳ ಭಾರ ಹೊರಕ್ಕೆ, ದೇವರ ರಾಜ್ಯನ ಸ್ಥಾಪಿಸೋಕ್ಕೆ. ಯಾಕಂದ್ರೆ ನಮ್ಮ ಭಾರನೆಲ್ಲ ದೇವರು ಹೊರ್ತಾರೆ. ಸರಿ, ವರಿ ಮಾಡಬೇಡಿ. ಇಲ್ಲಿವರೆಗೂ ನಿಮಗೆ ಭಾರ ಇದೆಯಾ, ನಿಮಗೆ ಚಿಂತಾ ಭಾರ ಇದೆಯಾ, ಅದನ್ನೆಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು, ಸ್ವಾಮಿ ನಿನ್ನ ಭಾರ ನನಗೆ ಕೊಡಪ್ಪ, ನಿನ್ನ ಹಾರ್ಟ್ ಬೀಟ್ ನನಗೆ ಕೊಡಪ್ಪ ಅಂತ ದೇವ್ರಿಗೆ ಕೇಳಿ ನೋಡಿ. ನಿಮ್ಗೆ ಒಳ್ಳೆ ಆರೋಗ್ಯ ಇರ್ತದೆ. ಈ ವರ್ಷ ಒಳ್ಳೆ ಆರೋಗ್ಯ ದೇವರು ನನಗೆ ನಿನಗೆ ಕೊಡ್ತಾರೆ. ನಾನು ಹೇಳೋದು, ನಮಗೆ ವಯಸ್ಸಾಗ್ತಾ ಕಾಯಿಲೆಗಳು ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ಅದೆಲ್ಲ ನಾನು ಹೇಳ್ತಾ ಇರೋದು. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ದೇವ್ರ ಮೇಲೆ ಭಾರ ಹಾಕೋ ಬದಲು ತಮ್ಮ ಮೇಲೆ ಭಾರನ ಹಾಕ್ಕೊಂಡು ನಿದ್ದೆ ಇಲ್ಲ, ಕಳವಳ, ಆರೋಗ್ಯ ಕೆಟ್ಟೋಗ್ತಾ ಇದೆ. ಯಾಕಂದರೆ ದೇವ್ರ ಹೊರ ಭಾರ ನಾವು ಹೊರ್ತಾ ಇದ್ದೀವಿ. ನಾವು ಹೊರ ಭಾರವನ್ನು ನಾವೇ ಹೊರಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ? ಸೊ ಇದೇ ನಮ್ಮ ದೊಡ್ಡ ಪ್ರಾಬ್ಲಮ್. ನಮ್ಮ ಭಾರನ ದೇವ್ರ ಮೇಲೆ ಹಾಕ್ಬೇಕು. ಅನ್ನೋದಿನವೂ ನಮ್ಮ ಭಾರವನ್ನು ಹೊರುವಂಥ ಕರ್ತನಿಗೆ ಸ್ತೋತ್ರವಾಗಲಿ. ಯಾರ್ಯಾರು ಯಾವ್ಯಾವ ಭಾರದಿಂದ ಕಷ್ಟಪಡ್ತಾ ಇದ್ದೀರಾ ಪ್ರಿಯರೇ, ಇವತ್ತೇನು ಮಾಡಿಬಿಟ್ರಿ ಗೊತ್ತಾ? ದೇವರೇ, ನನಗೆ ಈ ಭಾರ ಇದೆಲ್ಲ ಬರೆದಿಟ್ಬಿಟ್ಟಿದ್ದೀನೆಲ್ಲ ನಿನಗೆ ಕೊಟ್ಬಿಡ್ತೀನಿ ದೇವರೇ, ನನ್ನ ಕೈನಲ್ಲಿ ಆಗಲ್ಲ, ಇದನ್ನು ಒತ್ತು ನನಗೆ ಆರೋಗ್ಯ ಕೆಟ್ಟೋಗ್ತಾ ಇದೆ, ನನ್ನ ಕೈನಲ್ಲಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಮೆಂಟಲಿ ಪ್ರೆಷರ್ ಆಗ್ತಾಯಿದೆ, ನನ್ನ ಕೈನಲ್ಲಿ ಆಗಲ್ಲ ದೇವರೇ, ನಾನು ಏನು ಮಾಡಬೇಕು ಗೊತ್ತಿಲ್ಲ, ನಿನ್ನ ಕೈಗೆ ಒಪ್ಪಿಸ್ಕೊಡ್ತೀನಿ ಅಂತ ದೇವರಿಗೆ ಹೇಳಿ. ರಾಜಾಜಿನಗರಿಂದ ಒಂದು ಜೈನರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಅಪ್ಪ, ಅಮ್ಮ, ಮಗ ಮೂವರು ಜಸ್ಟ್ ಒಂದು 2 ದಿನದಿಂದ ಈ ಸಭೆ ಹುಡ್ಕೊಂಡ್ಬಂದಿದ್ರು ರಾಜಾಜಿನಗರದಿಂದ. ಒಳ್ಳೆ ಬಿಸ್ನೆಸ್ ಪೀಪಲ್, ಸರಿ ಹುಡ್ಕೊಂಡ್ಬಂದಿದ್ರು. ಸೊ ಅವ್ರನ್ನ ಕರ್ಕೊಂಡೋಗಿ 7 ಗಂಟೆಗೆ ಅಲ್ಲಿ ಆಫೀಸಲ್ಲಿ ಕುಂಡಿಸ್ಕೊಂಡು ನಾನು 1 ಅವರ್ ಅವರಿಗೆ ಕೌನ್ಸಿಲ್ ಕೊಟ್ಟು ಅವ್ರಿಗೆ ಮಾತಾಡ್ತಾಯಿದ್ದೆ, ಅವ್ರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ಸರಿ, ಅವರು ತಮ್ಮ ಬಿಸ್ನೆಸ್ಗೆ ಒಂದು ಆಫೀಸು ನೋಡಬೇಕೆಂಬುದಾಗಿ ಹೇಳಿ ಪ್ರಯತ್ನ ಮಾಡಿದ್ರು ಸಹ ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಅಲ್ಲಿ ಯಾರಾದರೂ ಒಬ್ಬರು ಮೋಸ ಮಾಡಿಬಿಡ್ತಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಪಾಪ ಅವರು ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಬಂದಿದ್ರು. ಆವಾಗ ನಾನು ಒಂದು ಮಾತು ಹೇಳಿದೆ ಅವರಿಗೆ, ಇದೇ ಮಾತು ಅವ್ರಿಗೆ ಹೇಳಿದೆ, ನಿಮ್ಮ ಭಾರ ಏನಿದೆ ದೇವ್ರ ಮೇಲೆ ಹಾಕ್ರಿ, ದೇವ್ರ ಭಾರ ನೀವು ತಗೊಳ್ಳಿ. ನೀವು ಹೋಗಿ ನಿಮಗೆ ಟೈಮ್ ಇದ್ದಾಗ ಮತ್ತೊಬ್ಬರಿಗೆ ದೇವ್ರ ವಾಕ್ಯ ಹೇಳಿ, ನಿಮ್ಮ ಬಿಸ್ನೆಸ್ ಮಾಡಿರಿ, ಟೈಮ್ ಇದ್ದಾಗ ನೀವು ದೇವ್ರ ವಾಕ್ಯ ಸಾರಿ ಅಂದಾಗ ಅವ್ರೇನು ಹೇಳ್ತಾ ಇದ್ರು, ಇಲ್ಲಪ್ಪ ಅಷ್ಟೇ, ನಮ್ಮ ಸಭೆಯಲ್ಲಿ ಆ ಒಂದು ಆಶೀರ್ವಾದನೇ ಇಲ್ಲ, ಬರೀ ಭಾನುವಾರ ಬರಬೇಕು, ಕುತ್ಕೋಬೇಕು, ಪಾಸ್ಟರ್ ಹೇಳೋ ಮಾತು ಕೇಳ್ಬಿಟ್ಟು ಹೋಗ್ತಾ ಇರಬೇಕು, ಸುವಾರ್ತೆ ಸಾರುವಂಥ ಮನೆ ಪ್ರಾರ್ಥನೆಗಳು ಯಾವ ಅವಕಾಶವೂ ಇಲ್ಲ ನಮಗೆ. ಅದೇನೇ ಆ ಭಾರ ನೋಡಿ. ಅದಕ್ಕೆ ನೀವು ನಿಮ್ಮ ಭಾರ ಹೊರ್ತಾ ಇದ್ದೀರ. ದೇವ್ರ ಭಾರ ನೀವು ತಗೊಳ್ರಿ. ದೇವ್ರ ಭಾರ ನೀವು ತಗೊಂಡ್ರೆ ನಿಮಗೆ ಆ ಭಾರ ಇರೋದಿಲ್ಲ. ಸೊ ಪ್ರಿಯ ದೇವ ಮಕ್ಕಳೇ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸೋಕ್ಕೆ. ಈ ದಿನ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಕರ್ತನು ತಾನೇ ನೀವು ದೇವರಿಂದ ಆರಿಸಲ್ಪಟ್ಟವರಾಗಿರೋದ್ರಿಂದ ಪ್ರೀತಿಯಲ್ಲಿ ನಡೆಯುವ ಹಾಗೆ ಕರ್ತನ ನಿಮ್ಮ ಕೃಪೆ ಕೊಡಲಿ. ಆಮೇನ್. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಇವತ್ತು ಯಾರ್ಯಾರಿಗೆ ಸ್ವಾಮಿ ಕಾಯಿಲೆ ಇದೆಯೋ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಪ್ಪ. ಅವರಿಗೆ ಬಿಡುಗಡೆ ಕೊಡು. ಯಾರ್ಯಾರಿಗೆ ಕೆಲಸ ಇಲ್ವೋ, ಇಂಟರ್ವ್ಯೂಗೆ ಅಪ್ಲಿಕೇಶನ್ ಹಾಕಿದಾರೋ ಅವರಿಗೆ ದೇವರೇ ಕೆಲಸ ಕೊಡು. ಯಾರ್ಯಾರಿಗೆ ವಿವಾಹಕ್ಕೆ ಪಾರ್ಟ್ನರ್ಸ್ ಬೇಕು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರಿಗೂ ದೇವರೇ ಪಾರ್ಟ್ನರ್ಸ್ ಅನ್ನು ದಯಪಾಲಿಸು. ಯಾರ್ಯಾರಿಗೆ ಕೆಲಸದಲ್ಲಿ ಸಂಬಳ ಹೆಚ್ಚಾಗಬೇಕಾಗಿದೆಯೋ ಅವರಿಗೂ ಸಂಬಳವನ್ನು ಹೆಚ್ಚಾಗಿ ನೀನು ಕೊಡಪ್ಪ. ಆಶೀರ್ವಾದ ಮಾಡು. ಎಲ್ಲರನ್ನು ನೀನು ಬಲಪಡಿಸಪ್ಪ. ನಿನ್ನಿಂದ ಅವರು ಆರಿಸಲ್ಪಟ್ಟಿದ್ದಾರೆ, ಅದರಿಂದಲೇ ಅವ್ರನ್ನ ಆಶೀರ್ವಾದ ಮಾಡು. ಯೇಸುವಿನ ಹೆಸರು ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು
ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,
ಕೈ ಬಿಡೇನೋ. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ, ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.